ನಮಸ್ಕಾರ ಬೆಳೆಗಾರರೇ. ನಾನೇನು ಕಳೆದ ಒಂದು ವಿಡಿಯೋದಲ್ಲಿ ಈ ಸಸಿ ನಾಟಿ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಹಾಕಿದ್ದೆ. ಸಸಿ ಯಾವ ಥರ ಭತ್ತ ರೆಡಿ ಮಾಡ್ಕೋಬೇಕು, ಆಮೇಲೆ ಮಣ್ಣನ್ನು ಯಾವ ಥರ ರೆಡಿ ಮಾಡ್ಕೋಬೇಕು, ಕ್ರೇಟಿಗೆ ಯಾವ ಥರ ಹುಯ್ಬೇಕು ಅಂತ. ಅದು ಆಲ್ರೆಡಿ ಹುಯ್ದು 20 ದಿವಸ ಆಗಿದೆ. ಅದರದ್ದೊಂದು ತುಣುಕು ತೋರಿಸ್ತೀನಿ ನೋಡಿ, ಈ ಟೈಪು. ಬಟ್ ಇದು ಸಸಿಯನ್ನು ಚೆನ್ನಾಗಿ ಬಂದಿದೆ, ಬಟ್ ಗ್ಯಾಪ್ ಬಂದಿದೆ. ಗ್ಯಾಪ್ ಬರೋಕ್ಕೆ ಮೇಯ್ನ್ ಕಾರಣ ನೋಡಿ, ಈ ಟೈಪ್ ನೋಡಿ, ಈ ಟೈಪ್ ಎಲ್ಲ ನೋಡಿ, ಈ ಟೈಪ್ ಭತ್ತ ಇದೆ ಇಲ್ಲಿ ನೋಡಿ, ಮೊಳಕೆ ನೋಡಿ ಮೇಲೆ ಬರ್ತಿಲ್ಲ. ಆಮೇಲೆ ಕೆಲವು ಭತ್ತ ಇಲ್ಲಿ ಭತ್ತ ಕರಗಿದೆ ಒಳಗೆ ನೋಡಿ, ಕರಗಿದೆ. ಏನು ಕಾರಣ ಇದಕ್ಕೆ ಅಂದರೆ, ನಾವೆಲ್ಲ ಸಲ ಹೋಯ್ತಿದ್ದಾಗ ನೀರನ್ನ ಬುಟ್ಟಿಲಿ ಹಾಕ್ತಿದ್ವಿ. ಈ ಸರಿ ಒಂದು ತಪ್ಪು ಮಾಡಿಬಿಟ್ಟೆ, ಏನು ಮಳೆ ಬಂದರೆ ಸಮಸ್ಯೆ ಆಗುತ್ತೆ ಅಂತ ಹುಲ್ಲು ಹಾಕ್ಬಿಟ್ಟು ಆ ಹುಲ್ಲು ಮೇಲೆ ನೀರನ್ನ ಪೈಪಲ್ಲಿ ಹಿಡಿದ್ಬಿಟ್ವಿ. ಅದು ಪೈಪಲ್ಲಿ ಹಿಡಿದಿದ್ದೇನಾಯಿತು, ಸ್ವಲ್ಪ ಶೀತ ಹೆವಿ ಜಾಸ್ತಿ ಆಯಿತು. ಅದೇ ಟೈಮಲ್ಲಿ ಮಳೆನೂ ಬಂತು. ಹಂಗಾಗಿ ನೋಡಿ, ಮತ್ತೆ ಇದು ಗ್ಯಾಪ್ ಆಗಿ ಬೇಡ ಅಂತ ಬಿಟ್ಟು ಮತ್ತೆ ಉಯ್ದಿದ್ದೀವಿ. ಈಗ ಅವಧಿ ಕಮ್ಮಿ ಆಯಿತು ಅಂದರೆ ರಾಜಮುಡಿಗೆ ಸ್ವಲ್ಪ ಅವಧಿ ಜಾಸ್ತಿ ಬೇಕು ಬೆಳೆಯೋಕ್ಕೆ. ಅದಿಲ್ಲ ಒಡೆ ಟೈಮಲ್ಲಿ ಶೀತಕ್ಕೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ RNRನ ಉಯ್ದಿದ್ದೀವಿ. ಈಗ ಮತ್ತೆ ಅದು ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಅದಕ್ಕೋಸ್ಕರ ನೀವು ನಾನು ಮಾಡಿದ ತಪ್ಪು ಮಾಡ್ಕೋಬೇಡಿ. ನೋಡಿ, ಎಲ್ಲ ಬಂದಿದೆ, ಬಟ್ ನೋಡಿ ಗ್ಯಾಪ್, ಕೆಲವೊಂದು ಗ್ಯಾಪ್ ಇದೆ. ಸ್ವಲ್ಪ ಸಸಿ ಇದು ನಡೋಕ್ಕೆ ನಮಗೇನಾಗುತ್ತೆ, ಶಾರ್ಟೇಜ್ ಆಗುತ್ತೆ. ಹಾಗಾಗಿ ಇದನ್ನು ಬೇಕಾದ್ರೆ ಕಿತ್ತು ನಡೋರಿಗೆ ನಡೆಯುತ್ತೆ, ಹಂಗೆ ಕೈಲಿ ಕಿತ್ತು ನಡೋರಿಗೆ. RNRನ ಅದೇ ಸೇಮ್ ಮಾದರಿ, ಸೇಮ್ ಕ್ವಾಲಿಟಿ ಭತ್ತ ಸೇಮ್ ಮಾಡ್ಕೊಂಡು ಒಯ್ದಿದ್ದೀವಿ ನೋಡಿ. ಅದು ಚೆನ್ನಾಗಿ ಮೊಳಕೆ ಆಗಿದೆ. ಅದಕ್ಕೋಸ್ಕರ ನಾನು ಹೇಳೋದು, ಏನು ಹಾಕೋಕ್ಕೋಗ್ಬೇಡಿ ಮೇಲೆ. ಆಮೇಲೆ ಎರಡನೇದಾಗಿ ನೀರನ್ನು ಅಷ್ಟೇ ನೀವು ಹಾಕೋಕ್ಕೆ ಹೋಗಬೇಡಿ. ಅದೇನಾದ್ರು ತೀರಾ ಮಳೆ ಇದ್ದಂಥ ಸಂದರ್ಭದಲ್ಲಿ ನೀರನ್ನೇ ಹಾಕಬೇಡಿ ಹಾಕೋಣಕ್ಕಿದ್ರ ಮೇಲೆ. ಅದೇ ಸಾಕು. ಈ ಶೀತ ಒಂದು ಸ್ವಲ್ಪ ಜಾಸ್ತಿ ಆದರೂ ಸಮಸ್ಯೆ ಆಗುತ್ತೆ. ಈ ಥರ ನನಗಾದಂಗೆ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ.